ನಮಸ್ಕಾರ ನನ್ನೆಲ್ಲ ಕನ್ನಡಿಗರಿಗೂ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ವಿಷಯ ಅಂತ ಅಂದರೆ ನನ್ನ ಹಳೆಯ ಪಾಸ್ಪೋರ್ಟಿಗೆ ಹೊಸ ಸೀಲ್ ಬಿದ್ದಿದೆ. ರೀಸೆಂಟ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ಪಿಗೆ ಹೋಗಿದ್ದೆ. ನಾನು ಎಲ್ಲಿ ಹೋಗಿದ್ದೆ, ಏನು ನೋಡಿದೆ, ಏನು ಮಾಡಿದೆ, ಏನು ದಬ್ಬಾಗಿದೆ ಅನ್ನೋದನ್ನು ಒಂದು ಸಣ್ಣ ವ್ಲಾಗ್ ಮಾಡಿದ್ದೇನೆ. ಸೊ ನೀವು ಆ ವ್ಲಾಗನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಮ ಗರ್ಲ್ ಫ್ರೆಂಡ್ ಬರ್ಡೇನ ಹೇಗೆ ನೀವು ಮರೆಯೋದಿಲ್ವೋ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ವ್ಲಾಗ್ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಕೂಡ ಫಸ್ಟ್ ಟೈಮ್. ಆ್ಯಂಡ್ ಒಂದು ಇವೆಂಟಿಗೆ ಸಿಂಗಾಪುರ್ ಹೋಗ್ತಾ ಇದ್ದೀವಿ, ದಸರಾ ಇವೆಂಟಿಗೆ. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ಇವನು ಸುರೇಶ್ ಅಂತ, ಆದರೆ ನಾವು ಇವನ್ನ ಕರೆಯೋದೇನೆಂದರೆ ಮುರೇಶ್. ಇವನು ಕುಮಾರ್ ಅಂತ. ಇವನು ಒರಿಜಿನಲ್ ಹೆಸರು ಏನಂತ ಎಷ್ಟು ನನಗೆ ಗೊತ್ತೇ ಇಲ್ಲ. ಇನ್ನು ಇವನು ಅಮಿತ್ ಅಂತ. ಇವನಿಗೆ ಟ್ಯಾಟೋಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗುರು. ಅದರಲ್ಲೂ ನಂದು ಬ್ಯಾಗ್ ಎಷ್ಟು kg ಇದೆ ಅಂತ ಹೇಳಿದ್ರೆ ನಿಮ್ಗೊಂದು ಗಿವ್ ಅವೇ ಪಕ್ಕ. ಯಾರು ಕರೆಕ್ಟ್ ಗೆಸ್ ಮಾಡ್ತೀರ ಅವ್ರು ಈ ಬ್ಯಾಗ್ 18 to 19 18 to 19 10 kg ಇದೆ. 18 to 19 ನಂದು ಒಂದು 15 ಕಿಲೋ ಅಷ್ಟೇ. ಇದು 12 kg. ಮತ್ತೆ ಇವನು ನಂದು ಬ್ಯಾಗ್ ಎಷ್ಟು kg ಇರೋದು ಹೇಳು, ಗೆಸ್ ಮಾಡಿ. 9 kg. 9, 12, 19, 18 ಅಂತೀವ. 15 ನಂದು 15. ನಾನು ಚೇಂಜ್ ಮಾಡ್ತೀನ 10 ರಿಂದ 15 ಒಳಗೆ. ನಾನು 13 13 12 13 18.3 ಇವ್ನು 15. ನಂದು ಹೇಳು, ನಿಂದು. ರಿಸಲ್ಟ್ ಟೈಮ್ ಗೆಸ್ ಮಾಡಲಿಲ್ಲ. ಅವನದೇ 15, ಸಂಕೇತಿಂದ 15 ಕಿಲೋ. $27. 13 ನಾ ಹೇಳಿದೆ 13. ಕಂಗ್ರ್ಯಾಚುಲೇಷನ್ ಬ್ರದರ್. ಬಂದೆ ಈಗ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಪ್ಲೇನ್ ಹಚ್ತಾರಂತ. ಗೈಸ್, ಆ್ಯಕ್ಚುಲಿ ನಾವು ಸುಳ್ಳು ಹೇಳಿದ್ವಿ. ನಾವು ಪ್ಲೇನಿಂದ ಹೋಗ್ತಿಲ್ಲ, ನಾವು ಬಸ್ ಮೇಲೆ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಯಾವ ಇವೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀರಾ? ಸುರೇಶ್ ಅಲ್ಲಿ ಸುರೇಶ್ ಅದು ಓದು. ಕ್ಯಾಬೇಜ್ ಬ್ಲೇಮ್ ಇದು ಕರೆಕ್ಟ್.
ಯಾವುದು ಕ್ಲೈಮ್ ಬಗೇಜ್ ಕ್ಲೈಮ್ ಗೈಸ್ ಅದು ಬಗೇಜ್ ಕ್ಲೈಮ್ ಅಂತೆ. ನಮ್ಮದು ಫ್ಲೈಟ್ ಇದ್ದಿದ್ದು ಹೈದರಾಬಾದಿಂದ ಚೆನ್ನೈಗೆ 1 ತಾಸಲ್ಲಿ. ಅವ್ರು ಲಗೇಜ್ ವೇಟ್ ಮಾಡಿ 2 ತಾಸು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ಸರ್? ಅವ್ನು ಜಕ್ಕೆ ನನ್ ಮಕ್ಳು ಸರ್ ಅವ್ನು. Guys, memories, SSK. ಮೆಟ್ರೋ ನಾವು ಬಂದೀವ ನಾವು ಚಾಯ್ 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 ಚಾಯ್. ಜಸ್ಟ್ ಸಿಂಗಾಪುರ್ ಚಾಂಗಿ ಏರ್ಪೋರ್ಟ್. ಹಾಂ, ಚಾಂಗಿ ಏರ್ಪೋರ್ಟ್ ಜಸ್ಟ್ ಲ್ಯಾಂಡ್ ಆಗಿದ್ದೀವಿ. ಇವಾಗ ಲಗೇಜ್ ತೊಗೊಂಡು ಹೊರಗಡೆ ಹೋಗಬೇಕು ಲೊಕೇಶನ್ಗೆ. ಓಕೆ, ನಮ್ಮದು ಬೆಲ್ಟ್ ನಂಬರ್ 31. ಗೈಸ್, ಮೇ ಬಿ ಬ್ಯಾಗೇಜಲ್ಲಿ ನಮ್ಮದು ನಸೀಬ್ ಸರಿ ಇಲ್ಲ. ಚೆನ್ನೈಯಲ್ಲಿ ಕೂಡ ಲೇಟ್ ಆಯಿತು ಬರಲಿಕ್ಕೆ. ಅದು ಡೈರೆಕ್ಟ್ ನಮಗೆ ಹೈದರಾಬಾದಲ್ಲಿ ಚೆನ್ನೈಯಲ್ಲಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅದು ನೋಡಿದರೆ ನಾವು ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಡೈರೆಕ್ಟ್ ಇಲ್ಲಿಗೆ ಹಾಕಿದೆ. ಇಲ್ಲಿ ನೋಡಿದರೆ ಇನ್ನೂ ತನಕ ಬರಲಿಲ್ಲ. ಸೊ ನೋಡಬೇಕು ಯಾವಾಗ ಬರ್ತಾರೆ ಅಂತ. ಆಯ್ತು, ಫೈನಲಿ ನಮ್ಮದು ಲಗೇಜ್ ಸಿಕ್ತು, ಬಂತು. ಒಂದು ಸಿಕ್ತು. ಇದೊಂದು ಹಾಕಿದ್ರಲ್ಲ ಫುಲ್ಲು. ಎಲ್ಲಿ ಬಂದ ನೀನು? ಸ್ಯಾಂಗ್ಪುರ್. ಅಲ್ಲಿ ಹೋಗ್ತಾವಂಬರು. ಅಲ್ಲಿ ಹೋಗೋ, ಅಳಿಸಿ ಬಡ್ ಮಾರೇ ಇವ. ಸಿಂಗಾಪುರ್ ಬಂದೆ ಅನ್ಕೊಂಡು. ಚಾಂಗಿ ಏರ್ಪೋರ್ಟ್, ಆ್ಯಂಡ್ ದಿಸ್ ಇಸ್ ದ ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್. ಸೊ ಯಾ ಮತ್ತು 4 ದಿವಸದಲ್ಲಿ ಮತ್ತೆ ಇಲ್ಲಿಂದಾನೇ ಹೋಗ್ಬೇಕು ವಾಪಸ್. ಹೋಟೆಲ್. ಸೊ ನಮ್ಮದು ಸೊ ಜಸ್ಟ್ ತೋರಿಸ್ತೀನಿ ಹೋಟೆಲ್ ಹೊರಗಡೆ ಹೇಗಿದೆ ಅಂತ. ಚೆಕಿಂಗ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಸೊ ತೋರಿಸಿದೆ ರೂಮ್ ಎಲ್ಲ 985. ತುಂಬ ಕಷ್ಟಪಟ್ಟು ರೂಮ್ ಓಪನ್ ಮಾಡಿದ್ವಿ. Guys, room is good. ನಾನು ಗುಡ್. ಬ್ಯಾಗ್ ಹಾಕೊಂಡೇ ಇದೆ ಯಾವಾಗಿಂದ. ಹಾಂ, ಟಿ ವಿ ಇದು ಮಲ್ಲಪುರ. ಸುರೇಶ್ ಬಿಜಾಪುರ. ನಾನು 10th ಫ್ಲೋರಲ್ಲಿದ್ದೆ. ಈಗ ನಾನು ನಿಂಗೆ ಏನಾದರೂ ಕೊಡಬೇಕು. ಹಾಂ, ನಾನು ಗ್ರೌಂಡ್ ಫ್ಲೋರಿಗೆ ಬರಬೇಕು, ನೀನು ಗ್ರೌಂಡ್ ಫ್ಲೋರಿಗೆ ಬರಬೇಕು. ನಾನು ಕೊಡಬೇಕು, ನೀನು ನನ್ನ ರೂಮಿಗೆ ಬರಬೇಕು. ಬೇರೆ ರೂಮಿಗೆ ಲಿಫ್ಟಿಗೆ ಬರಲಿ ಆಗಲ್ಲ ಅಂದ್ಕೊಂಡು. ಲಿಫ್ಟಲ್ಲಿ ಬರಲಿ ಆಗಲ್ಲ. ಗಾಯ್ಸ್ ಇಲ್ಲಿ ಏನೇ ಬೇಕಂದ್ರೂ ನಿಮ್ಮ ಕಾರ್ಡನ್ನು
ಟ್ಯಾಪ್ ಮಾಡಲೇಬೇಕು. ಅಲ್ಲೋಗಿ ಹೇಳ್ಬೇಕು ನೀರಲ್ಲಿ ಹೋಗೋದು ನೀರಲ್ಲಿ ಹಿಂಗೆ ಹಚ್ಚ ಅವಾಗ ಸ್ವಿಮ್ಮಿಂಗ್ ಆಗ್ಬೇಕು, ಇಲ್ಲ ಹಚ್ಚಿ ಆಗೋದಿಲ್ಲ ಮನೆ. ಜಸ್ಟ್ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ ಇವಾಗ, ಸ್ವಲ್ಪ ಚಿಲ್ ಆಗ್ಲಿಕ್ಕೆ. ಹಾಂ, ಇದೇ ನಮ್ಮ ಹೋಟೆಲ್. ಟೈಮ್ ಇಲ್ಲ ಏನು ಇಲ್ಲಿ ಓಕೆ. ನಮ್ಮ ರೂಮ್ ಅಲ್ಲಿದೆ, ಇದ್ರದ್ದು ಹಿಂದೆ. ಓಕೆ, ಎಲ್ವಿಸ್ ಬಾಯ್. ಸೊ ಇಲ್ಲಿ ಜಿಮ್ ಕೂಡ ಇದೆ. ಸೊ ಜಿಮ್ ಮಾಡೋರು ಜಿಮ್ ಮಾಡ್ಬೋದು, ಚೆನ್ನಾಗಿದೆ. ಹೊಡೆದ್ಬಿಡು ಅವ್ನಿಗೆ, ಹೊಡೆದ್ಬಿಡು. ವೇಟ್, 80, 79.9. ಬಿಗ್ ಬಾಸ್ ಇವನು ಜಾಕೆಟ್ ಅನ್ನ ಎಲ್ಲಿ ಅವ ಎಲಿಮಿನೇಟ್, ಡೈರೆಕ್ಟ್ ಎಲಿಮಿನೇಟ್. ಏನ್ ಮಾಡ್ದ? ಗೊತ್ತಾಗೋದ್ರಲ್ಲಿ ಈಗ ಇವನು ಜಿಮ್ ಟ್ರೈನರ್, ನಾನಿವ ಅಷ್ಟೇ. ಇದೆ ಆಮೇಲೆ ಡಂಬಲ್ಸ್ ಏ ನಾವಿವಾಗ ಜುರಾಂಗ್ ಟೌನ್ ಹಾಲ್ ರೋಡ್ ಹತ್ರ ಇದ್ದೀವಿ. ಇದ್ಯಾವುದೋ ಮೇ ಬಿ ಮಾಲ್ ರೆಡಿ ಆಗ್ತಾ ಇದೆ, ಇನ್ನೂ ಆಗಲಿಲ್ಲ. ಸೊ ಅದು ನಮ್ಮ ಹೋಟೆಲ್. ಇಟ್ಸ್ ಗುಡ್. ಹಾಂ, ಅದು ಮಾಲ್ ಇರಬೇಕು, ಮೇ ಬಿ ರೆಡಿ ಆಗ್ತಾ ಇದೆ. ಮಾಲ್ ಇರ್ಬೇಕು, ಮಾಲ್ ಮತ್ತೆ ಅಪಾರ್ಟ್ಮೆಂಟ್ ಅಂತಿ. ಮಿಸ್ತ್ರಿ ಬೇಲಿಕೆರೆ ಬೆಳಗೇರಿಯಿಂದ ತಗೊಂಡು ಬಂದಿದ್ದು. ಒಂದು ಚಲೋ ಸೂಪರ್ ಬೈಕ್ ಕಾಣಲಿಲ್ಲ ನನಗೆ. ಎಂತ ಹಾಯಾಬುಜ ಹೋಗಿದ್ ನೋಡಿ ಗಾಡಿ ಮೇಲಿಂದ, ಅದು ಯೆಲ್ಲೋ ಕಲರ್ ಹಾಯಾಬುಜ. ಇವಾಗ ಬರ್ಬೇಕಾದ್ರೆ ನೋಡಿ ನಾವು ಇವಾಗ ನೋಡಿ. ಸೊ ಗೈಸ್, ನೀವು ರೋಡ್ ಕ್ರಾಸ್ ಮಾಡುವಾಗ ಇದನ್ನ ಪ್ರೆಸ್ ಮಾಡಬೇಕು. ಲೈಕ್ ನೀವು ಕ್ರಾಸ್ ಮಾಡ್ತಾ ಇದ್ದೀವಿ ಅಂತ, ಸೊ ಅವಾಗ ಲೈಟ್ ಗ್ರೀನ್ ಆಗ್ತದೆ. ಇದಿನ್ನೂ ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.